ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ಬಸವರಾಜ್ ಕಲ್ಲಾಪುರ್, ಕನ್ಸಲ್ಟೆಂಟ್ ಡೆಂಟಲ್ ಸರ್ಜನ್, ಶ್ರೀ ವಿಶ್ವವಂದೇ ಡೆಂಟಲ್ ಕ್ಲಿನಿಕಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಇದು ಹುಬ್ಬಳ್ಳಿ ಸ್ಕ್ಯಾನ್ ಸೆಂಟರ್ ಮೇಲೆ ಇದೆ, ಓಲ್ಡ್ ಕೋರ್ಟ್ ಸರ್ಕಲ್, ಹುಬ್ಬಳ್ಳಿ. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ಹೇಗೆ ನಾವು ಡೆಂಟಲ್ ಕ್ಲಿನಿಕ್ಕಿಗೆ ಹೋಗೋದನ್ನು ತಡಿಬಹುದು ನೆಕ್ಸ್ಟ್ ಫ್ಯೂಚರಲ್ಲಿ. ಈಗ ಹೋಗಿದ್ರೆ ಆಯಿತು, ನೆಕ್ಸ್ಟ್ ಫ್ಯೂಚರಲ್ಲಿ ಅಥವಾ ಯಾರಾದರೂ ಹೇಗೆ ತಡಿಬೋದು, ಬಿಕಾಸ್ ಪೇನ್ ಅದು ಇದು ಫೈನಾನ್ಷಿಯಲ್ ಮ್ಯಾಟರ್ಸ್ ಎಲ್ಲರೂ ಇರುತ್ತೆ. ಸೊ ಹೇಗೆ ತಡಿಬೋದು, ಹೌ ಟು ಅವಾಯ್ಡ್ ಗೋಯಿಂಗ್ ಟು ಅ ಡೆಂಟಲ್ ಕ್ಲಿನಿಕ್ ಇಸ್ ಎವ್ರಿ ಡೇ 2 times ಅ ಬ್ರಷ್. 2 ಸಲ ನೀವು ಟೂತ್ ಬ್ರಷನ್ನು ಮಾಡಲೇಬೇಕು. ಎಸ್ಪೆಷಲಿ ನೈಟ್ ಬ್ರಷಿಂಗನ್ನು ಎಲ್ಲರೂ ಅವಾಯ್ಡ್ ಮಾಡ್ತಾರೆ. ಪ್ಲೀಸ್ ಹಾಗೆ ಮಾಡಬೇಡಿ. ಎವ್ರಿ ನೈಟ್ ಬ್ರಷನ್ನು ಮಾಡಿ. ಯಾಕೆಂದರೆ ನಾವು ಮಲಗಿದಾಗೆ ಸಲೈವ ಕಡಿಮೆ ಇರುತ್ತೆ ಬಾಯಿಯಲ್ಲಿ. ಸಲೈವ ಕಡಿಮೆ ಅಂದರೆ ಉಗುಳು ಕಡಿಮೆ ಇರುತ್ತೆ. ಆ ಉಗುಳಲ್ಲಿ ಪ್ರಾಪರ್ಟಿ ಏನಪ್ಪ ಅಂದರೆ, ರೋಗ ನಿರೋಧಕ ಶಕ್ತಿ ಇರುತ್ತೆ ಉಗುಳಲ್ಲಿ. ಸೊ ಹೀಗಾಗಿ ಉಗುಳು ಕಡಿಮೆ ಇದ್ದಾಗೆ ಬ್ಯಾಕ್ಟೀರಿಯಲ್ ಗ್ರೋತ್ ಜಾಸ್ತಿ ಇರುತ್ತೆ. ಸೊ ಕ್ಯಾವಿಟೀಸ್ನೂ ಜಾಸ್ತಿ ಆಗುತ್ತೆ. ಸೊ ಹೀಗಾಗಿ ಪ್ಲೀಸ್ ನೈಟ್ ಬ್ರಷಿಂಗನ್ನು ಒಟ್ಟೊಟ್ಟೆ ಮರಿಬಾರ್ದು. ಸೊ 2 time ಬ್ರಷಿಂಗ್ ಈಸ್ ಮಸ್ಟ್. ಮತ್ತು ಶುಗರ್ ಕಂಟೆಂಟ್ ಕಡಿಮೆ ಮಾಡಿ, ಫ್ರೀಕ್ವೆನ್ಸಿ ಆಫ್ ಶುಗರ್ ಕಂಟೆಂಟು ಕಡಿಮೆ ಮಾಡಿ. ಅಂದರೆ ಎವ್ರಿ 2 hours 3 hours ಹಾಗೆ ಪಾಪ ಕಿಡ್ಸಿಗೆ ನೀವು ಚಾಕ್ಲೇಟ್ ಕೊಡಿಸ್ತಾನೆ ಇರ್ತೀರ. ಮಾಮ ಬರ್ತಾನೆ, ಅಜ್ಜಿ ಬರ್ತಾಳೆ, ಅಜ್ಜ ಬರ್ತಾನೆ, ಚಾಕ್ಲೇಟ್ ತೊಗೊಂಬರ್ತಾನೆ. ಎವ್ರಿ 2 hours 3 hours ನೀವು ಪಾಪ ಕಿಡ್ಸಿಗೆ ಕೊಟ್ಬಿಟ್ರೆ ಅವು ಎಂಜಾಯ್ ಮಾಡ್ತಾ ಇರ್ತವೆ. ಬಟ್ ದ ಮೀನ್ ಟೈಮ್ ಅವ್ರ ಹಲ್ಲುಗಳು ಎಲ್ಲ ಕ್ಯಾವಿಟೀಸ್ ಆಗ್ತವೆ. ಯಾಕಂದರೆ ಹಲ್ಲಿನ ಮೇಲೆ ಶುಗರಿ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಇದ್ದ ತಕ್ಷಣ ಏನಾಗುತ್ತೆ, ಬ್ಯಾಕ್ಟೀರಿಯಾ ಅದನ್ನು ತಿಂದು ಆ್ಯಸಿಡ್ ಪ್ರೊಡ್ಯೂಸ್ ಮಾಡ್ತೇವೆ, ಕ್ಯಾವಿಟೀಸ್ ಆಗುತ್ತೆ. ಸೊ ಜಾಸ್ತಿ ಪ್ರೊಲಾಂಗ್ ಟೈಮ್ ಆಫ್ ಎಕ್ಸ್ಪೋಜರ್ ಟು ದ ಶುಗರ್, ಅದೆಲ್ಲ ಕ್ಯಾವಿಟೀಸ್ ಆಗ್ತವೆ. ಬ್ರಷ್, ಹಾರ್ಡ್ ಬ್ರಷ್ ಯೂಸ್ ಮಾಡಿಬಿಡಿ. ಯಾಕಂದರೆ ಹಾರ್ಡ್ ಬ್ರಷ್ ಏನು ಮಾಡುತ್ತೆ, ಹಲ್ಲಿನ ಮೇಲೆ ಇರುವಂಥ ಪದರನ ತೆಗೆದುಬಿಡುತ್ತೆ. ಆಮೇಲೆ ಒಳಗಿರುವಂಥ ಡೆಂಟಿನ್ ಪದರು ಎಕ್ಸ್ಪೋಸ್ ಆಗುತ್ತೆ. ಅವಾಗೆ ಕೆಲವೊಬ್ರು ಬರ್ತಾರೆ, ಸರ್ ನಂಗೆ ಯಾಕೋ ಜುಮ್ ಅಂತ ಇದೆ ಹಲ್ಲು ಅಂತ. ಯಾಕಂದರೆ ಅವರು ಕಂಟಿನ್ಯೂಸ್ 20-30 years ಹಾರ್ಡ್ ಬ್ರಷ್ ಯೂಸ್ ಮಾಡ್ತಾರೆ ಮತ್ತು ಜಾಸ್ತಿ ಪ್ರೆಷರ್ ಹಾಕಿಬಿಡ್ತಾರೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಒಂದು ನೀರನ್ನು ಒಂದು ಕಲ್ಲಿನ ಮೇಲೆ ಒಂದು 10 ವರ್ಷ ಬಿಡಿ, ಏನಾಗುತ್ತೆ, ಕಲ್ಲು ಸಹ ಸವಿಯುತ್ತೆ, ಹಾಗೆ ಹಲ್ಲು ಸಹ ಸವಿಯುತ್ತೆ. ಸೊ ಅದನ್ನೇ ಅದಕ್ಕೆ ಹೇಳೋದು, ಆಲ್ವೇಸ್ ಯೂಸ್ ಅ ಸಾಫ್ಟ್ ಬ್ರಷ್. ಓಕೆ, ಟೂತ್ ಬ್ರಷನ್ನು 3 monthsಗೆ ಒಮ್ಮೊಮ್ಮೆ ಚೇಂಜ್ ಮಾಡ್ಕೊಳ್ಳಿ. ಮತ್ತು ಟೂತ್ ಬ್ರಷಿಂಗ್ ಆದಮೇಲೆ ಬ್ರಷನ್ನು ನೀವು ಸ್ವಲ್ಪ ಡ್ರೈ ಏರಿಯಾದಲ್ಲಿ ಇಡಿ. ಟಾಯ್ಲೆಟು ಅಲ್ಲೆಲ್ಲ ಇಡಬೇಡಿ, ಯಾಕಂದರೆ ಅಲ್ಲಿ ಜರ್ಮ್ಸ್ ಇರ್ತವೆ. ಸೊ ಅದನ್ನೇ ಆ ಬ್ರಷನ್ನೇ ತೊಗೊಂಡು ಯೂಸ್ ಮಾಡಬೇಡಿ. ಸೊ ಅದನ್ನು ಯಾವಾಗಲೂ ಸ್ವಲ್ಪ ಸೇಫ್ ಜಾಗದಲ್ಲೇ ಇಡಿ. ಮರಿಬೇಡಿ ಫ್ರೆಂಡ್ಸ್. ಏನಪ್ಪ ಅಂದರೆ, ಎವ್ರಿ 6 monthsಗೆ ಹೋಗಿ ಡೆಂಟಲ್ ಕ್ಲಿನಿಕ್ಕಿಗೆ ಹೋಗಿ, ನಿಮ್ಮ ಹತ್ತಿರ ಇರುವಂಥ ಡೆಂಟಲ್ ಕ್ಲಿನಿಕ್ಕಿಗೆ ಹೋಗಿ, ನೀವು ಡೆಂಟಲ್ ಸರ್ಜನ್ ಕಡೆ ಹೋಗಿ, ಡಾಕ್ಟರ್ ನೋಡಿ ನಮಗೇನಾದರೂ ಸ್ಮಾಲ್ ಕ್ಯಾವಿಟೀಸ್ ಇದ್ದಾವೆ ಅದನ್ನು ನೋಡಿ ಫಿಲ್ಲಿಂಗ್ ಮಾಡಿಸ್ಕೊಂಬಿಡಿ. ಯಾಕಂದರೆ ಒಮ್ಮೆ ಎಲ್ಲರೂ ಏನು ಮಾಡ್ತಾರೆ, ಪೇನ್ ಬಂದ ಮೇಲೇ ಹೋಗ್ತಾರೆ. ಸೊ ಆಲ್ಮೋಸ್ಟ್ ಪೇನ್ ಬಂದಿರುತ್ತಲ್ಲ, ಆಲ್ಮೋಸ್ಟ್ ಅದು ರೂಟ್ ಕೆನಾಲ್ಗೆ ಹೋಗಿರುತ್ತೆ. So root canal charges are very high compared to small cavity fillings. One root canal charges almost equal to 5 to 6 small cavities price. ಸೊ ನೋಡಿ ನೀವೇ. ಸೊ ಹೀಗಾಗಿ ಅವಾಯ್ಡ್ ಮಾಡಿ ಇವೆಲ್ಲ. ಸೊ ಇವತ್ತೇ ಹೋಗಿ ಡೆಂಟಲ್ ಸರ್ಜನ್ ಕಡೆ ಹೋಗಿ ಸ್ಮಾಲ್ ಫಿಲ್ಲಿಂಗ್ಸ್ ಇದ್ದರೆ ಫಿಲ್ ಮಾಡಿಸ್ಕೊಂಬಿಡಿ. ಸೊ ಮತ್ತು ಎವ್ರಿ ಇಯರ್ಲಿ ಒನ್ಸ್ ನೀವು ಹಲ್ಲನ್ನು ಕ್ಲೀನ್ ಮಾಡಿಸ್ಕೊಳ್ಳಿ. ಡೆಂಟಲ್ ಕ್ಲಿನಿಕ್ಗೆ ಹೋಗಿ ಕ್ಲೀನ್ ಮಾಡಿಸ್ಕೊಳ್ಳಿ. ಯಾಕಪ್ಪ ಅಂದರೆ, ಹಲ್ಲಿನ ಬೇರುಗಳು ಚೆನ್ನಾಗಿರ್ಬೇಕಂದ್ರೆ ನಾವು ಹಲ್ಲನ್ನು ಕ್ಲೀನ್ ಮಾಡಿಸ್ಕೊಳ್ಳೋದು ಬಹಳ ನೆಸಸರಿ ಇರುತ್ತೆ. ಸೊ ಹೆಂಗೆ ಮನೆಗೆ ಹೇಗೆ ಪಿಲ್ಲರ್ಸ್ ಹೇಗೆ ನೆಸಸರಿ ಇರುತ್ತೆ, ಹಾಗೆ ಹಲ್ಲಿಗೆ ಬೇರು ಇರ್ತದೆ. ಬೇರು ಚೆನ್ನಾಗಿರ್ಬೇಕು, ಬೇರು ಗಟ್ಟಿ ಇರಬೇಕು. ಅಂದರೆ ಹಲ್ಲು ಭಾಳ ದಿವಸ ಬರಬೇಕಂದ್ರೆ ನೀವು ಎವ್ರಿ ಇಯರ್ಲಿ ಒನ್ಸ್ ಕ್ಲೀನ್ ಮಾಡಿಸ್ಕೊಳ್ಳೇಬೇಕು ಹಲ್ಲನ್ನು.